ನಮಸ್ತೆ. ಮಂಗಳವಾರದ ಮಿನಿ ಬ್ಲಾಗು. ನಮ್ಮ ಅಡುಗೆ ಮನೆ ನೋಡಿ ಹೆಂಗಿದೆ ಅಂತ. ಇತ್ತೀಚೆಗೆ ಅಡುಗೆ ಮನೆ ಕಡೆ ಗಮನ ಕೊಡೋದು ಸ್ವಲ್ಪ ಕಮ್ಮಿ ಆಯಿತು. ಮೊನ್ನೆ ಎಲ್ಲ ಒಬ್ರ ಕೈಲಿ ಕ್ಲೀನ್ ಮಾಡಿಸಿದ್ದೆ. ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇವತ್ತೊಂದು ಸ್ವಲ್ಪ ನಾನೇ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತೇಳಿ ಈ ಥರ ಇಟ್ಟಿದ್ದೀನಿ. ಪಾಪ ನಮ್ಮಮ್ಮ ದಿನ ಬೆಳಗ್ಗೆ ಟಿಫನು ಅಡುಗೆ ಎಲ್ಲ ಅವರೇ ಮಾಡ್ತಾಯಿದ್ರು. ಅವರೇ ಪಾತ್ರೆ ಎಲ್ಲ ತೊಳ್ಕೊಂಡು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನಿಂಗ್ ಮಾಡ್ಕೋತಿದ್ರು. ನನ್ನ ಕೈಲಂತೂ ಈ ಥರ ನೀಟಾಗಿ ಕ್ಲೀನಾಗಿಲ್ಲ ಅಂದರೆ ಇರೋಕ್ಕೂ ಕೂಡ ಆಗಲ್ಲ, ನೆಮ್ಮದಿನೂ ಕೂಡ ಇರಲ್ಲ. ಹಾಗಾಗಿ ಇವತ್ತು ಆದಂಗಾಗಲಿ ಅಂತೇಳಿ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೀಟಾಗಿ ಒಂದು ಕಡೆಯಿಂದ ಸೆಲ್ಫ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿಕೊಂಡೆ. ತುಂಬ ಜನ ಕೇಳ್ತಾರೆ, ನೀವು ಯಾಕೆ ಸ್ವಂತ ಮನೆಗೆ ಹೋಗ್ತಿಲ್ಲ, ಯಾಕೆ ಬಾಡಿಗೆ ಮನೇಲಿ ಇದ್ದೀರಾ ಅಂತ. ನನಗೆ ನೆಮ್ಮದಿ ಮುಖ್ಯ. ನೆಮ್ಮದಿನೇ ಇಲ್ಲದೆ ಇರುವಂಥ ಜೀವನನೂ ಬೇಡ, ನೆಮ್ಮದಿನೇ ಇಲ್ಲದೆ ಇರುವಂಥ ಸಂಬಂಧಗಳು ಬೇಡ. ಹಂಗಾಗಿ ನನಗೆ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಜೀವನದಲ್ಲಿ ತುಂಬ ನೊಂದು ಸಾಕಾಗಿದೆ. ಹಾಗಾಗಿ ಆದಷ್ಟು ಆಗಲಿ ಇರುವಷ್ಟರಲ್ಲೇ ಖುಷಿಯಾಗಿರೋಣ, ಇರುವಷ್ಟರಲ್ಲೇ ನೆಮ್ಮದಿಯಾಗಿರೋಣ ಅಂತ ನೆಮ್ಮದಿಯಾಗಿದ್ದೀವಿ. ಸ್ವಂತ ಮನೆ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಆ ದುಡ್ಡು ಅಂಬಿಸೋಷ್ಟರಲ್ಲಿ ತುಂಬ ಕಷ್ಟ ಆಗುತ್ತೆ. ಬ್ಯಾಂಕ್ ಹೋದರೆ ನಿಮ್ಮ ಯೋಗ್ಯತೆ ಏನು ಅಂತ ಬ್ಯಾಂಕವರು ಕೂಡ ಕೇಳ್ತಾರೆ. ಹಾಗಾಗಿ ನಮಗೆ ಯಾವ ಮನೆಯೂ ಬೇಡ, ಏನೂ ಬೇಡ, ಸಂಪಾದನೆ ನೋಡಿಕೊಂಡು ಆ ಸಂಪಾದನೆ ತಕ್ಕನಾಗಿ ನಾವು ಜೀವನ ಮಾಡೋಣ ಅನ್ನೋ ಕ್ಯಾಟಗರಿ ನಂದು. ಸಂಪಾದನೆ ಇಲ್ಲದೇ ಯಾರಿಗೋಸ್ಕರನೋ ನಾವು ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ನಾವು ಮನೆಗಳನ್ನ ಮಾಡಿಕೊಂಡಾಗ ಲೋನ್ ಕಟ್ಟೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಬೇರೆಯವ್ರ ಹತ್ರ ಸಾಲ ಮಾಡಿ ಅವರು ಮನೆ ಬಾಗಿಲಿಗೆ ಬಂದು ಕೊಟ್ಟಿಲ್ಲ ಅಂದಾಗ ಬಾಯಿಗೆ ಬಂದಂಗೆ ಮಾತಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅವ್ರು ಆಡೋ ಮಾತುಗಳನ್ನ ಕೇಳೋಕ್ಕಂತೂ ಆಗೋದೇ ಇಲ್ಲ. ನಾವು ದುಡ್ಡು ಕೊಟ್ಟಿರೋರೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡಿದಾಗ ಮನಸ್ಸು ತುಂಬ ನೋವಾಗುತ್ತೆ. ಅಂಥದ್ರಲ್ಲಿ ನಾವು ಯಾರನ್ನೋ ಮೆಚ್ಚೋಕ್ಕೋಸ್ಕರ ಅಯ್ಯೋ ನಾವು ಒಂದು ಹೊಸ ಮನೆ ತೊಗೊಳ್ಳೋಣ ಅಂತೇಳಿ ಸಾಲಗಳು ಮಾಡಿ ತೊಗೊಂಡು ಲೋನ್ ಕಟ್ಟೋಕ್ಕಾಗಿಲ್ಲ, ಇಲ್ಲ ಈಸ್ಕೊಂಡಿರೋರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಿ ಜೀವನನ ಮಾಡ್ತೀವಿ. ಯಾಕೆಂದರೆ ಕೆಳಗಡೆ ಬಿದ್ದಾಗ ನಮ್ಮನ್ನು ಎತ್ತಿ ನಿಲ್ಲಿಸೋಕ್ಕೆ ಯಾರೂ ಇರಲ್ಲ. ಹಾಗಾಗಿ ಸ್ವಲ್ಪ ಭಯದಲ್ಲೇ ನಾನು ಜೀವನನ ಮಾಡ್ತೀನಿ. ಏನು ಬೇಕು ಎಷ್ಟು ಬೇಕು ಅಷ್ಟರಲ್ಲೇ ಜೀವನ. ತುಂಬ ಓವರಾಗಿ ನಾನು ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ಜೀವನ ಮಾಡೋಕ್ಕೆ ಹೋಗಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀನಿ. ಯಾರಿಗಾದ್ರೂ ಮನೆ ತೊಗೋಬೇಕು, ಸಾಲ ಮಾಡಿ ಯಾರಾದರೂ ತೊಗೋಬೇಕು, ಸಾಲ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಅನ್ನೋರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಆದಷ್ಟು ಸಾಲದಿಂದ ದೂರ ಇರಿ. ಸಾಲದಿಂದ ರೋಗದಿಂದ ಯಾರು ದೂರ ಇರ್ತಾರೋ ಅವ್ರಿಗಿರುವಷ್ಟು ನೆಮ್ಮದಿ ಇನ್ನೊಬ್ರಿಗಿಲ್ಲ. ಇವತ್ತು ಸಾಲ ಇಲ್ಲ ಅಂದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ನೆಮ್ಮದಿಯಾಗಿದ್ದೀವಿ. ಒಂದು ವಾರದಿಂದ ನಮ್ಮ ವಾಚ್ಮೆನ್ಗೆ 200 ರೂಪಾಯಿ ಕೊಡಬೇಕಿತ್ತು. ನಾನು ಹೋಗ್ತಾ ಬರ್ತಾ ಕೊಡೋಣ ಅಂತ ಅಂದ್ಕೊಂಡೆ. ಕೊನೆಗೆ ಕೊಡೋಕ್ಕೆ ಆಗಲಿಲ್ಲ. ನಿನ್ನೆ ನಾನು ಕಾರ್ ತೊಳೆಯೋಣ ಅಂತ ಕೆಳಗಡೆ ಹೋದಾಗ ಎಲ್ಲೋ ಒಂದು ಕಡೆ ಆ ವ್ಯಕ್ತಿನ ನೋಡಿದಾಗ ಒಂಥರ ಅನ್ನಿಸ್ತು, ಅಯ್ಯೋ ನಾನು 200 ರೂಪಾಯಿ ಕೊಟ್ಟೇ ಇಲ್ವಲ್ಲಪ್ಪ ಅಂತೇಳಿ ಇಮಿಡಿಯೇಟ್ಲಿ ಕೊಟ್ಟೆ. ಹಾಗೆ ನಮ್ಮ ಹತ್ರ ದುಡ್ಡಿಸ್ಕೊಂಡಿರೋರಿಗೆ ನಮ್ಮನ್ನು ನೋಡಿದಾಗ ಅವ್ರಿಗೇನು ಅನಿಸಲ್ವೇನೋ ಅಂತ ಅನಿಸುತ್ತೆ. ನಾವು ಯಾರಿಗಾದ್ರೂ ಕೊಡಬೇಕು ಅಂದರೆ ನೆನಪಲ್ಲಿ ಇಟ್ಕೊಂಡು ಕ್ಲಿಯರ್ ಮಾಡ್ತೀವಿ. ಆದರೆ ಕೆಲವ್ರ ಮನಸ್ಸು ಹಂಗಿರಲ್ಲ. ಕಣ್ಮುಂದೆ ಇದ್ರೂ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ ಥರ ಇರ್ತಾರೆ. ಹಾಗಾಗಿ ಆದಷ್ಟು ನಾವು ನಂಬಿಕೆನ ಉಳಿಸ್ಕೋಬೇಕು. ನಾಲ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದು ಸತಿ ನಾವು ಮಾತು ಕೊಟ್ವಿ ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆ ನಂಬಿಕೆ ಹೋಯ್ತು ಅಂದರೆ ನಮ್ಮ ಅಪ್ರಾಣೆಗೂ ಮತ್ತೆ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ನಮ್ಮಪ್ಪ ಹೇಳ್ತಿದ್ರು ಯಾವಾಗ್ಲೂ, ಕುದುರೆ ಹಿಂದೆ ಬೇಕಾದರೂ ಓಡ್ಬೋದು, ಆದರೆ ಸಾಲ ಮಾಡಿ ಸಾಲದಿಂದ ಓಡೋಕ್ಕೆ ಆಗಲ್ಲ. ಆದಷ್ಟು ಹುಷಾರಾಗಿ ಜೀವನನ ಮಾಡಬೇಕು ಅಂತಿದ್ರು. ನಮ್ಮಪ್ಪ ಹೇಳಿರೋ ಮಾತು ನನಗೆ ಯಾವಾಗಲೂ ನೆನಪಲ್ಲೇ